ಬೆಳಗಾವಿಯಲ್ಲಿ ನಡೆದ ಚಿನ್ನದಂಗಡಿ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ತನ್ನ ಅಂಗಡಿಯಲ್ಲಿ ಕಳ್ಳತನವಾಗಿದೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದ ಅಂಗಡಿ ಮಾಲೀಕನೇ ಅಂಧರಾಗಿದ್ದಾನೆ. ಏನಿದು ಪ್ರಕರಣ ನೀವೇ ನೋಡಿ. ಅಬ್ಬಬ್ಬಾ, ಬೆಳಗಾವಿಯಲ್ಲಿ ನಡೆದಿದ್ದ ಚಿನ್ನದಂಗಡಿ ಪ್ರಕರಣ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಚಿನ್ನಾಭರಣ ಕದ್ದ ಆರೋಪಿ ಯಾರು, ದರೋಡೆ ಗ್ಯಾಂಗ್ ಯಾವುದು ಅನ್ನೋದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು. ಈಗ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬೇಲಿಗೆ ಎದ್ದು ಹೊಲ ಮೇಯ್ದಂತೆ ಅಂಗಡಿ ಮಾಲೀಕನ ಮಸಲತ್ತು ಬಟಾಬಯಲಾಗಿದೆ. ವಿಮೆ ಆಸೆಗೆ ಸ್ವಂತ ಅಂಗಡಿನೇ ದೋಚಿದ, ಚಿನ್ನ ಕದ್ದು ಕತೆ ಕಟ್ಟಿದ್ದ ಮಾಲೀಕ ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಕೃಷ್ಣ ವರ್ಣೇಕರ್. ಬೆಳಗಾವಿ ನಗರದ ರಾಮದೇವ್ ಗಲ್ಲಿಯಲ್ಲಿ ಚಿನ್ನದ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಇದೇ ಜುಲೈ 19ರಂದು ರಾತ್ರಿ ಯಾರೋ ದುಷ್ಕರ್ಮಿಗಳು ಅಂಗಡಿಯಲ್ಲಿರೋ 376 ಗ್ರಾಂ ಚಿನ್ನಾಭರಣ, 4 ಕೆಜಿ ಬೆಳ್ಳಿ ಹಾಗೂ ನಗದನ್ನ ಕದಿದ್ದಾರೆ. ಕೂಡಲೇ ಆರೋಪಿಯನ್ನ ಹುಡುಕಿಕೊಡಿ ಅಂತ ಕಡೆ ಬಜಾರ್ ಠಾಣೆಗೆ ದೂರನ್ನ ಕೊಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಶ್ವಾನ ದಳದೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಬಳಿಕ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದ್ರು. ರಾತ್ರಿ 1:45ರ ಸುಮಾರಿಗೆ ಸ್ಕಾರ್ಪಿಯೋ ವಾಹನದಲ್ಲಿ ಬಂದ ನಾಲ್ವರು ಕೇವಲ 4 ನಿಮಿಷಗಳಲ್ಲೇ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಇದಾದ ನಂತರ ಅಂಗಡಿ ಮಾಲೀಕ ಬೆಳಗ್ಗೆ 5:15ಕ್ಕೆ ಸ್ಥಳಕ್ಕೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು. ಆದ್ರೀಗ ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಉಲ್ಟಾಗಿ ಹೋಗಿದೆ. ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅವರು ನೀಡಿದರು. ಅದರ ಆಧಾರದ ಮೇಲೆ ಖಡೆ ಬಾಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಲ್ಲಿ ಸುತ್ತಮುತ್ತಲದು ನಾವು ಟೆಕ್ನಿಕಲ್ ಸರ್ವೆಲೆನ್ಸ್ ಕೂಡ ಮಾಡಿದ್ದೀವಿ. 1 ಗಂಟೆ 45 ನಿಮಿಷದಿಂದ ಒಂದು ಸ್ಕಾರ್ಪಿಯೋ ಬಂತು. 4 ಜನ 4 ನಿಮಿಷದ ಒಳಗಡೆ ಅದು ಬಾಗಿಲು ಬ್ರೇಕ್ ಮಾಡಿಕೊಂಡು ಒಳಗಡೆ ಹೋಗಿ ಹೊರಗಡೆ 4 ನಿಮಿಷದ ಒಳಗಡೆ ಬಂದಿದ್ದಾರೆ. ಅದು ಸ್ವಲ್ಪ ಸ್ಟ್ರೇಂಜ್ ಇತ್ತು. ಅಸಲಿಗೆ ಕದ್ದ ಚಿನ್ನಾಭರಣಗಳೆಲ್ಲವೂ ಚಿನ್ನದಂಗಡಿ ಮಾಲೀಕ ಕೃಷ್ಣ ಬಳಸುತ್ತಿದ್ದ ಸ್ಕೂಟಿಯಲ್ಲೇ ಸಿಕ್ಕಿತ್ತು. ಅದು ಕೂಡ ಅಂಗಡಿ ಮಾಲೀಕ ದೂರದಲ್ಲಿ ಉಲ್ಲೇಖಿಸಿದ ಎಲ್ಲ ಚಿನ್ನಾಭರಣಗಳೇ ಸ್ಕೂಟಿಯ ಡಿಕ್ಕಿಯಲ್ಲಿ ಪತ್ತೆಯಾಗಿತ್ತು. ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ತನಿಖೆಗಿಳಿದ ಪೊಲೀಸರು ಕೃಷ್ಣರನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಆಗ್ಲೇ ನೋಡಿ ಚಿನ್ನದ ಅಂಗಡಿ ಮಾಲೀಕನ ಹಕ್ಕಿ ಗತ್ತು ಗೊತ್ತಾಗಿರೋದು. ಕೃಷ್ಣ ವರ್ಣೇಕರ್ ವಿಮೆ ಹಣ ಪಡೆಯುವ ಉದ್ದೇಶದಿಂದ ಈ ರೀತಿ ನಾಟಕವಾಡಿದ್ದಾನೆ ಅನ್ನೋದು ಬಯಲಾಗಿದೆ. ಇನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದು ಸ್ಕೂಟಿ ಏನಿತ್ತು ಅದು ಚೆಕ್ ಮಾಡಿದಾಗ ಇವರು ಕಂಪ್ಲೇಂಟ್ನಲ್ಲಿ ಏನು ಗೋಲ್ಡ್ ಕಳ್ಳತನ ಆಗಿದೆ ಅದು ಎಲ್ಲ ಅವರ ಸ್ಕೂಟಿದು ಡಿಕ್ಕಿನಲ್ಲೇ ಇತ್ತು. ಅದರ ಬಗ್ಗೆ ವಿಚಾರಣೆ ನಡ್ತಾ ಇದೆ. ಈ ಸ್ಕಾರ್ಪಿಯೋ ಮತ್ತು ಅದರಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ನಾವು ಈಗ ಬೇಗನೆ ಅವರಿಗೆ ಕೂಡ ಸೆಕ್ಯೂರ್ ಮಾಡ್ತೀವಿ. 2010ಇಂದ ಈ ಜ್ಯುವೆಲ್ಲರಿ ಅಂಗಡಿ ಕೂಡ ನಡೆಸ್ತಾರೆ ಮತ್ತು ಆ ಜನರಿಂದ ಚಿನ್ನ ತಗೊಂಡು ಬಡ್ಡಿ ವ್ಯವಹಾರ ಕೂಡ ಮಾಡ್ತಾರೆ. ಸೊ ಇನ್ನು ಹೆಚ್ಚಿನ ನಾವು ಇದು ತನಿಖೆ ಮಾಡೋದು ಅವಶ್ಯಕತೆ ಇದೆ. ಒಟ್ನಲ್ಲಿ ತಾನೇ ತೋಡಿದ ಹಳ್ಳಕ್ಕೆ ಬೀಳೋದು ಅಂತಾರಲ್ವಾ, ಇದೇ ನೋಡಿ ಪೊಲೀಸರ ಚಾಣಾಕ್ಷತನದ ತನಿಖೆಗೆ ಗ್ರಾಹಕರ ಚಿನ್ನಾಭರಣ ಉಳ್ಕೊಂಡಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.